ಸ್ನೇಹಿತರೆ ನಮಸ್ಕಾರ. ನಮ್ಮ ಕೋಲಾರದ ಪುರಾಣ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದಾದ ಸುಮಾರು 1000 ವರ್ಷಗಳಿಗೂ ಹಳೆಯ ದೇವಸ್ಥಾನವನ್ನ ತಮಗೆ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದು ಸಹ ಈ ಒಂದು ನವರಾತ್ರಿ ಸಂದರ್ಭದಲ್ಲಿ ದೇವರ ದರ್ಶನವನ್ನ ತಮಗೆ ಮಾಡಿಸುವ ಸಣ್ಣ ಪ್ರಯತ್ನ. ತುಂಬಾ ಜನ ನವರಾತ್ರಿ, ದಸರಾ ಈ ಒಂದು 9 ದಿನ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಅಂದ್ರೆ 9 ದಿನಗಳ ಕಾಲ ಉಪವಾಸ ಮಾಡೋದಾಗಿರ್ಬೋದು, 9 ದಿನಗಳ ಕಾಲ ದಿನನಿತ್ಯ ದೇವಸ್ಥಾನಕ್ಕೆ ಹೋಗಿ ತಾಯಿಯ ದರ್ಶನವನ್ನ ಮಾಡೋದಾಗಿರ್ಬೋದು. ಈ ಎಲ್ಲಾ ಆಚರಣೆಗಳನ್ನ ನಾವೆಲ್ಲ ಮಾಡ್ತೀವಿ. ಅದರಲ್ಲೂ ವಿಶೇಷವಾಗಿ ನಮ್ಮ ಕೋಲಾರದ ಕೋಲಾರಮ್ಮ ದೇವಸ್ಥಾನದಲ್ಲಿ 9 ದಿನಗಳ ಕಾಲ ಪ್ರತಿನಿತ್ಯ ಒಂದೊಂದು ಅಲಂಕಾರವನ್ನ ತಾಯಿಗೆ ಮಾಡಲಾಗುತ್ತೆ. ಕೋಲಾರಮ್ಮ ದೇವಾಲಯ ಪ್ರವೇಶ ಮಾಡಿದ ಕೂಡಲೇ ಎಡಭಾಗದಲ್ಲಿ ಒಂದು ದೇವರ ಮೂರ್ತಿಯನ್ನ ಇಟ್ಟಿದ್ದಾರೆ. ತುಂಬಾ ಅದ್ಭುತವಾಗಿದೆ. ಅಂದ್ರೆ ಅಕ್ಟೋಬರ್ 3ನೇ ತಾರೀಕು ನವರಾತ್ರಿ ಶುರುವಾಯಿತು. ಅಕ್ಟೋಬರ್ 3ನೇ ತಾರೀಕು ಗುರುವಾರ ಕೋಲಾರಮ್ಮ ತಾಯಿಗೆ ಪಾರ್ವತಿ ಅಲಂಕಾರ ಮಾಡಿದ್ರು. ಹಾಗೆ ಅಕ್ಟೋಬರ್ 4ನೇ ತಾರೀಕು ಶುಕ್ರವಾರ ರಾಜರಾಜೇಶ್ವರಿ ಅಲಂಕಾರವನ್ನ ತಾಯಿಗೆ ಮಾಡಲಾಗಿತ್ತು. ನಾನು ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ. ಇವತ್ತು ಅಂದ್ರೆ ಅಕ್ಟೋಬರ್ 5ನೇ ತಾರೀಕು ಶನಿವಾರ ಅಂಬಾಭವಾನಿ ಅಲಂಕಾರವನ್ನ ತಾಯಿಗೆ ಮಾಡಲಾಗಿತ್ತು. ಕೋಲಾರಮ್ಮ ತಾಯಿಯ ದೇವಸ್ಥಾನವನ್ನ ಪ್ರವೇಶ ಮಾಡಿದ ಕೂಡಲೇ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಅದರಲ್ಲೂ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಗಂತೂ ತುಂಬಾನೇ ಖುಷಿ ಆಗುತ್ತೆ. ಹಾಗೆ 6ನೇ ತಾರೀಕು ಅಕ್ಟೋಬರ್ 6ನೇ ತಾರೀಕು ಭಾನುವಾರ ಭದ್ರಕಾಳಿ ಅಲಂಕಾರವನ್ನ ಕೋಲಾರಮ್ಮ ತಾಯಿಗೆ ಮಾಡಲಾಗುತ್ತೆ. ಅಕ್ಟೋಬರ್ 7ನೇ ತಾರೀಕು ಸೋಮವಾರ ಗಾಯತ್ರಿ ಅಲಂಕಾರವನ್ನ ಮಾಡಲಾಗುತ್ತೆ. ಅಕ್ಟೋಬರ್ 8ನೇ ತಾರೀಕು ಮಂಗಳವಾರ ಮಹಾಲಕ್ಷ್ಮಿ ಅಲಂಕಾರವನ್ನ ಕೋಲಾರಮ್ಮ ತಾಯಿಗೆ ಮಾಡಲಾಗುತ್ತೆ. ಅಕ್ಟೋಬರ್ 9ನೇ ತಾರೀಕು ಬುಧವಾರ ಸರಸ್ವತಿ ಹಾಗೂ ಪಂಚಫಲ ಅಲಂಕಾರವನ್ನ ತಾಯಿಗೆ ಮಾಡಲಾಗುತ್ತೆ. ಅಕ್ಟೋಬರ್ 10ನೇ ತಾರೀಕು ಗುರುವಾರ ದುರ್ಗಾ ಅಲಂಕಾರವನ್ನ ತಾಯಿಗೆ ಮಾಡಲಾಗುತ್ತೆ. ಅಕ್ಟೋಬರ್ 11ನೇ ತಾರೀಕು ಶುಕ್ರವಾರ ಅನ್ನಪೂರ್ಣೇಶ್ವರಿ ಹಾಗೂ ಶಾಕಾಂಬರಿ ಅಲಂಕಾರವನ್ನ ಕೋಲಾರಮ್ಮ ತಾಯಿಗೆ ಮಾಡಲಾಗುತ್ತೆ. ಅಕ್ಟೋಬರ್ 12ನೇ ತಾರೀಕು ಮಹಿಷಾಸುರ ಮರ್ದಿನಿ ಅಲಂಕಾರವನ್ನ, ಅಂದ್ರೆ ಅಕ್ಟೋಬರ್ 12ನೇ ತಾರೀಕು ದಸರಾ ನವರಾತ್ರಿ ಕೊನೆಯ ದಿನ ಕೋಲಾರಮ್ಮ ತಾಯಿಗೆ ಮಹಿಷಾಸುರ ಮರ್ದಿನಿ ಅಲಂಕಾರವನ್ನ ಮಾಡಲಾಗುತ್ತೆ. ತುಂಬಾ ಅದ್ಭುತವಾಗಿ ಈ ದೇವಾಲಯದಲ್ಲಿ ತಾಯಿಗೆ ಅಲಂಕಾರವನ್ನ ಮಾಡ್ತಾ ಇದ್ದಾರೆ. ನೀವು ಒಮ್ಮೆ ಕೋಲಾರಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿ ಈ ಒಂದು 9 ದಿನಗಳಲ್ಲಿ ಯಾವ್ದಾದ್ರು ಒಂದ್ ದಿನ ಒಂದು ವಿಶೇಷವಾದ ಅಲಂಕಾರವನ್ನ ನೋಡ್ಕೊಂಡ್ ಬನ್ನಿ. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಶ್ರೀ ಶರನ್ನವರಾತ್ರಿ ಪ್ರಯುಕ್ತ ಈ 9 ದಿನಗಳ ಕಾಲ ಕೋಲಾರಮ್ಮ ತಾಯಿಗೆ ವಿಶೇಷ ಅಲಂಕಾರಗಳನ್ನ ಮಾಡ್ತಿದ್ದಾರೆ. ಹಾಗೆ ಸ್ನೇಹಿತರೆ, ಆ ತಾಯಿಯ ದರ್ಶನವನ್ನ ಸಹ ತಮಗೆ ಮಾಡಿಸುವಂತ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡಿದ್ದೇವೆ. ದಯವಿಟ್ಟು ಈ ವಿಡಿಯೋ ಕೊನೆವರೆಗೂ ನೋಡಿ. K07 ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಕೋಲಾರದ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇರ್ತೇವೆ. ಹಾಗೆ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ನಾವು ವಿಡಿಯೋ ಪೋಸ್ಟ್ ಮಾಡಿದಾಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋ ಕೊನೆವರೆಗೂ ನೋಡಿ ಸ್ನೇಹಿತರೆ, ತುಂಬಾ ಅದ್ಭುತವಾಗಿದೆ. ನಿಮ್ಮ ಸ್ನೇಹಿತರಿಗೆ, ರಿಲೇಟಿವ್ಸ್ಗೆ ಈ ವಿಡಿಯೋ ಲಿಂಕ್ ಅನ್ನ ಶೇರ್ ಮಾಡಿ. ಹಾಗೆ ನಿಮ್ಮಲ್ಲಿ ಯಾರೆಲ್ಲ ಇನ್ನೂ K07 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.